ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್. ಕಂದಾಯ ಅಧಿಕಾರಿಗಳ ಕೈತಪ್ಪಿನಿಂದ ರೈತನಿಗೆ ಪರದಾಟ. ಹೌದು, ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಚಿಕ್ಕನೆಕ್ಕುಂದಿ ಗ್ರಾಮದ ಸರ್ವೆ ನಂ. 52/2 ರಲ್ಲಿ ಒಟ್ಟು ವಿಸ್ತೀರ್ಣ 3 ರಿಂದ 33 ಗುಂಟೆ ಇದ್ದು, ಸದರಿ ಜಮೀನು ಮೂಲತಃ ನಂಜುಂಡಪ್ಪ ಬಿನ್ ನಡುಪಣ್ಣ ಎಂಬುವವರಿಗೆ ಸೇರಿದ್ದು, ಪಹಣಿಗಳಲ್ಲಿ 1960 ರಿಂದ 1989 ರವರೆಗೂ ನಂಜುಂಡಪ್ಪ ಎಂದು ನಮೂದಾಗಿದ್ದು, 1990 ರಿಂದ 2000 ರ ಪಹಣಿಗಳಲ್ಲಿ ಕಂದಾಯ ಅಧಿಕಾರಿಗಳ ಕೈತಪ್ಪಿನಿಂದ ಕೈ ಬರಹ ಪಹಣಿಗಳಲ್ಲಿ ನಂಜುಂಡಪ್ಪ ಎಂಬುದರ ಬದಲಾಗಿ 1990 ರಿಂದ ನಂಜುಂಡರೆಡ್ಡಿ ಬಿನ್ ನಡುಪರೆಡ್ಡಿ ಎಂದು ತಪ್ಪಾಗಿ ನಮೂದಾಗಿದ್ದು, ತದನಂತರ ಗಣಕೀಕೃತ ಪಹಣಿಗಳಲ್ಲಿಯೂ ಸಹ ನಂಜುಂಡರೆಡ್ಡಿ ಬಿನ್ ನಡಪರೆಡ್ಡಿ ಎಂದು ನಮೂದಾಗಿ ಬಂದಿರುತ್ತದೆ. 2. ನಂಜುಂಡಪ್ಪ ಬಿನ್ ನಡುಪಣ್ಣ ರವರಿಗೆ ನಾರಾಯಣರೆಡ್ಡಿ ಮತ್ತು ಜಯರಾಮರೆಡ್ಡಿ ಎಂಬ ಇಬ್ಬರು ಗಂಡು ಮಕ್ಕಳಿದ್ದು, ಜಯರಾಮರೆಡ್ಡಿ ರವರು 15 ಜುಲೈ 1976 ರಲ್ಲಿ ಮರಣ ಹೊಂದಿದ್ದು, ಜಯರಾಮರೆಡ್ಡಿ ರವರ ಹೆಂಡತಿ ಮತ್ತು ನಂಜುಂಡಪ್ಪ ಉರುಫ್ ನಂಜುಂಡರೆಡ್ಡಿ ಬಿನ್ ನಡುಪಣ್ಣ ರವರ ಸೊಸೆಯಾದ ಕಮಲಮ್ಮ ರವರು ವಿಭಾಗ ಕೋರಿ ಮಾನ್ಯ ನಗರ ಸಿವಿಲ್ ಕೋರ್ಟ್ ಗ್ರಾಮಾಂತರ, ಬೆಂಗಳೂರು ಇಲ್ಲಿ ದಾವೆ ಸಂಖ್ಯೆ 60, 1981 ರಂತೆ 3/1 ಭಾಗಕ್ಕೆ ದಾವೆ ಹೂಡಿದ್ದು, ಸದರಿ ದಾವೆ ಇತ್ಯರ್ಥವಾಗುವ ಮೊದಲೇ ನಂಜುಂಡಪ್ಪ ಉರುಫ್ ನಂಜುಂಡರೆಡ್ಡಿ ರವರು ಮರಣ ಹೊಂದಿರುತ್ತಾರೆ. ತದನಂತರ ನಂಜುಂಡಪ್ಪ ಉರುಫ್ ನಂಜುಂಡರೆಡ್ಡಿ ಮಗನಾದ ನಾರಾಯಣರೆಡ್ಡಿ ರವರು ಮತ್ತು ನಂಜುಂಡಪ್ಪ ರವರ ಧರ್ಮಪತ್ನಿಯಾದ ಚೌಡಮ್ಮ ಕೋಂ. ನಂಜುಂಡಪ್ಪ ಉರುಫ್ ನಂಜುಂಡರೆಡ್ಡಿ ಬಿನ್ ನಡುಪಣ್ಣ ರವರು ಸದರಿ ಮೇಲ್ಕಂಡ ದಾವೆ ಸಂಖ್ಯೆ 100, 1989 ರಲ್ಲಿ 6ನೇ 1 ಭಾಗಕ್ಕೆ ಅಫೀಲು ಹೂಡುತ್ತಾರೆ. ಅಫೀಲು ಇತ್ಯರ್ಥವಾಗುವ ಮುನ್ನವೇ ಸದರಿ ಚೌಡಮ್ಮ ರವರು ತನ್ನ ಮೊದಲನೇ ಮಗನಾದ ನಾರಾಯಣರೆಡ್ಡಿ ಹಾಗೂ ನಾರಾಯಣರೆಡ್ಡಿ ರವರ ಮಗನಾದ ಮೊದಲನೇ ಮಗನಾದ ಅಶೋಕ್ ರೆಡ್ಡಿ ಎರಡನೇ ಮಗನಾದ ಮಂಜುನಾಥ್ ರೆಡ್ಡಿ ರವರಿಗೆ ನೋಂದಣಿ ವಿಲ್ ಮೂಲಕ ಆನೇಕಲ್ ಉಪನೋಂದಣಾಧಿಕಾರಿಯವರ ಕಚೇರಿಯಲ್ಲಿ ನೋಂದಣಿ ಸಂಖ್ಯೆ 22, 1988 ರಿಂದ 89 ರಂತೆ ದಿನಾಂಕ ಜುಲೈ 16, 1988 ರಂತೆ ನೋಂದಣಿ ಮಾಡಿರುತ್ತಾರೆ. 3. ತದನಂತರ ಸದರಿ ದಾವೆ ಸಂಖ್ಯೆ 100, 1989 6ನೇ 1 ಭಾಗಕ್ಕೆ ಜಯರಾಮರೆಡ್ಡಿ ರವರ ಹೆಂಡತಿ ಕಮಲಮ್ಮ ಭಾಗಾಂಶಕ್ಕೆ ಬಂದಂತಹ 6ನೇ 1 ಭಾಗ ಸ್ವತ್ತುಗಳನ್ನು ಎಫ್. ಡಿ. ಪಿ. ನಂ. 40, 1994 ರಂತೆ ಕಮಲಮ್ಮ ರವರಿಗೆ ಎಂ. ಆರ್. ನಂ. 4, 1998, 99 ಸರ್ವೆ ನಕ್ಷೆಗಳನ್ನು ತಯಾರಿಸಿ ಖಾತೆಯನ್ನು ಮಾಡಲಾಗಿರುತ್ತದೆ. 4. ಪ್ರಸ್ತುತ ಮೇಲ್ಕಂಡಂತೆ ತಿಳಿಸಿರುವಂತೆ ಸರ್ವೆ ನಂ. 55/2 ರಲ್ಲಿ ಒಟ್ಟು ವಿಸ್ತೀರ್ಣ ಪೈಕಿ 3.0600 ಗುಂಟೆ ಜಮೀನು 1960 ರಿಂದ ನಂಜುಂಡಪ್ಪ ನಂಜುಂಡರೆಡ್ಡಿ ಬಿನ್ ನಡುಪಣ್ಣ ಎಂಬುವವರ ಹೆಸರಿನಲ್ಲಿಯೇ ಮುಂದುವರೆದಿದ್ದು, ಬಾಕಿ 0 ರಿಂದ 25.00 ಗುಂಟೆ ಎ. ಮುನಿರಾಜು ರವರ ಹೆಸರಿನಲ್ಲಿದ್ದಂತಹ ಜಮೀನು ಗಣಕೀಕೃತ ಪಹಣಿ ಕಲಂ 9 ರಲ್ಲಿ ಮೂಲ ಖಾತೆದಾರ ಎಂದು ತಪ್ಪಾಗಿ ನಮೂದಾಗಿರುವುದನ್ನು ಇದೇ ಗ್ರಾಮದ ವಾಸಿಯಾದ ನಂಜುಂಡರೆಡ್ಡಿ ಬಿನ್ ನಂಜಾರೆಡ್ಡಿ ಚಿನ್ನಪ್ಪ ಎಂಬುವವರು ಸರ್ವೆ ನಂ. 55/2 ರಲ್ಲಿ ವಿಸ್ತೀರ್ಣ 3.06 ಗುಂಟೆ ಜಮೀನನ್ನು ತನ್ನ ಮಕ್ಕಳಿಗೆ ಅಕ್ರಮವಾಗಿ ಹಕ್ಕು ಬಿಡುಗಡೆ ಪತ್ರವನ್ನು ನೋಂದಣಿ ಮಾಡಿಸಿ ತನ್ನ ಮಕ್ಕಳ ಹೆಸರಿಗೆ ಖಾತೆ ಬದಲಾವಣೆ ಮಾಡಲು ಅರ್ಜಿ ಸಲ್ಲಿಸಿರುತ್ತಾರೆ. ಆದ್ದರಿಂದ ಮೇಲ್ಕಂಡ 0 ರಿಂದ 25.00 ಗುಂಟೆ ಜಮೀನನ್ನು ಎಂ. ಮುನಿರಾಜು ರವರ ಹೆಸರಿಗೆ ಮರುಸ್ಥಾಪಿಸಿ ಅಥವಾ ಈಗಾಗಲೇ 55/3 ದುರಸ್ತಿಯಾಗಿರುವುದರಿಂದ 55/2 ರಲ್ಲಿ 3 ರ ಕಲಂನಲ್ಲಿ 0 ಯಿಂದ 25 ಗುಂಟೆ ಡಿಲೀಟ್ ಮಾಡಬೇಕೆಂದು ಹಾಗೂ ಅಕ್ರಮವಾಗಿ ಅರ್ಜಿ ಸಲ್ಲಿಸಿರುವ ನಂಜುಂಡರೆಡ್ಡಿ ಬಿನ್ ನಂಜಾರೆಡ್ಡಿ ಉರುಫ್ ಚಿನ್ನಪ್ಪ ಎಂಬುವವರ ಅರ್ಜಿಯನ್ನು ವಜಾಗೊಳಿಸಬೇಕು, ನಮಗೆ ನ್ಯಾಯ ಕೊಡಿಸಿಕೊಡಬೇಕು ಎಂದು ನೊಂದ ಕುಟುಂಬದ ಸದಸ್ಯರು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಮಾಜಿ ಸೈನಿಕ ವೇಣು, ರಮೇಶ್ ಮುಂತಾದವರು ಇದ್ದರು. ಆಯೋಜನೆ ಮಾಡಿದ್ದೀವಿ. ಇದೊಂದು ಗಂಭೀರವಾದಂತಹ ವಿಷಯ. ಏನಪ್ಪಾ ಅಂತ ಹೇಳಿದ್ರೆ, ರೈತ ಮತ್ತು ಸೈನಿಕ ಅಂತ ಹೇಳ್ತಾರೆ. ಆ ಒಂದು ರೈತ ಮತ್ತು ಸೈನಿಕರನ್ನ ಬೆನ್ನನ್ನೇ ಮುರಿದು ಬಿಟ್ರೆ ಮತ್ತೆ ದೇಶಕ್ಕೆ ಯಾವ ರೀತಿ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ಒಂದು ಉದಾಹರಣೆ ಆಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಆ ನೊಂದಂತ ಬಡ ರೈತ ಎಲ್ಲ ಕಾನೂನಾತ್ಮಕವಾದಂತಹ ಹೋರಾಟಗಳನ್ನು ನಡೆಸಿ ಉಳಿಸ್ಕೊಳ್ಳಿಕ್ಕೆ
ಕಂದಾಯ ಅಧಿಕಾರಿಗಳು, ನಾಯಕರುಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರ ಮಧ್ಯೆ ಎಲ್ಲ ಹೋರಾಟವನ್ನು ಮಾಡಿ ಕೈ ಸೋತು ಯಾರಿಂದಲೂ ಸಹಾಯ ಆಗದೆ ನಿಷ್ಪ್ರಯೋಜಕನಾಗಿ ಏನು ಕಾನ್ಸ್ಟಿಟ್ಯೂಷನ್ 4ನೇ ಅಂಗ ಅಂತ ನಾವು ಹೇಳ್ತೀವಿ, ಅವಿಭಾಜ್ಯ ಅಂಗ ಮಾಧ್ಯಮ ಮಿತ್ರರು ಅವರ ಒಂದು ಮೊರೆ ಹೋಗಿದ್ದಾರೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಅಶೋಕ್ ರೆಡ್ಡಿ ಎಂಬವರು ಅವರ ತಾತನ ಸೊತ್ತು ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚಿಕ್ಕನಕುಂದಿ ಗ್ರಾಮದಲ್ಲಿ ಸುಮಾರು 1927ರಿಂದ ಏನು ದಾಖಲಾತಿಗಳು ಇದುವರೆಗೂ ಅವರು ಆ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಜಮೀನಿಗೆ ಇವತ್ತು ಯಾರೋ ಒಬ್ಬರು ಭೂಗಳ್ಳರು ಕಬಳಿಸ್ಲಿಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ರೈತನಿಗೆ ಅನ್ಯಾಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ದಾಖಲೆಗಳನ್ನ ಇವತ್ತು ನಾವು ಮಾಧ್ಯಮ ಮಿತ್ರರಿಗೆ ತೋರಿಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ತಮಗೆ ಕೊಟ್ಟಿದ್ದೀನಿ ನಾನು ನಂಬರ್ 55/2 3 ಎಕರೆ 33 ಗುಂಟೆ ನಂಜುಂಡಪ್ಪ ಬಿನ್ ನಡಪಣ್ಣ ಅನ್ನೋರ್ದು ದಯವಿಟ್ಟು ಇಲ್ಲಿ ಕಾಣ್ಬೋದು ತಾವುಗಳು. ಅದೇ ರೀತಿ RR ರೆಕಾರ್ಡ್ ಆಫ್ ರೈಟ್ಸ್ ಅದರಲ್ಲೂ ಸಹ ಸರ್ವೆ ನಂಬರ್ 55/2 ನಂಜುಂಡಪ್ಪ ಬಿನ್ ನಡಪಣ್ಣ ಎಂಬುದು ನಮೂದಾಗಿರ್ತದೆ, ತಾವು ಕಾಣ್ಬೋದು ಇಲ್ಲಿ. ಸೊ ಈ ರೀತಿಯಾದಂತಹ ಅನೇಕ ದಾಖಲಾತಿಗಳು ಕರ್ದ ಇರ್ಬೋದು, ಸರ್ವೆ ಟಿಪ್ಪಣಿ ಪುಸ್ತಕ ಇರ್ಬೋದು, ಸಹ ಚಿಕ್ಕನಕುಂದಿ ಗ್ರಾಮ ಸರ್ವೆ ನಂಬರ್ 55/1ರಲ್ಲಿ ಚಿಕ್ಕಮುನರೆಡ್ಡಿ ಬಿನ್ ಚಿಕ್ಕಮುನರೆಡ್ಡಿ ಅಂತ ಇದೆ. 55/2ರಲ್ಲಿ ನಂಜುಂಡಪ್ಪ ಬಿನ್ ನಡಪಣ್ಣ ಅಂತ ನಮೂದಾಗಿರೋದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಈ 55/1 ಏನು ಚಿಕ್ಕ ಮುನಿರೆಡ್ಡಿ ಮತ್ತು ಚಿಕ್ಕಮುನರೆಡ್ಡಿ ಅವರ ವಾರಸ್ದಾರಲ್ಲಿ ನನ್ನ ಪಕ್ಕ ಕೂತಿದ್ದಾರೆ. 55/2 ನಂಜುಂಡಪ್ಪ ಬಿನ್ ನಡಪಣ್ಣ ಅವರ ಫ್ಯಾಮಿಲಿ ಏನು ಸಂತ್ರಸ್ತ ಇವತ್ತು ಇಲ್ಲಿ ಕೂತಿದ್ದಾನೆ ಅಶೋಕ್ ರೆಡ್ಡಿ, ಅವರ ತಾತನ ಹೆಸರಲ್ಲಿ ನಂಜುಂಡಪ್ಪ ಬಿನ್ ನಡಪಣ್ಣ ಎಂಬುದಾಗಿ ನಮೂದಾಗಿರೋದನ್ನು ನಾವು ಇಲ್ಲಿ ಕಾಣಬಹುದು. ಕಂದಾಯ ಅಧಿಕಾರಿಗಳ ಅಂದಿನ ಕಂದಾಯ ಅಧಿಕಾರಿಗಳ ಒಂದು ಕೈಬರಹದ ಪಾಣಿಗಳಲ್ಲಿ ಕೈ ತಪ್ಪಿನಿಂದ ನಂಜುಂಡಪ್ಪ ಅನ್ನೋದು ಹೋಗಿ ನಂಜುಂಡ್ರೆಡ್ಡಿ ಬಿನ್ ನಡಪರೆಡ್ಡಿ ಅನ್ನೋದು ಉಲ್ಲೇಖ ಆಗುತ್ತೆ. ಅದು ಮುಂದುವರೆದು ಗಣಕೀಕೃತ ಪಾಣಿಗಳಲ್ಲೂ ಸಹ ನಂಜುಂಡ್ರೆಡ್ಡಿ ಬಿನ್ ನಡಪರೆಡ್ಡಿ ಅಂತ ಉಲ್ಲೇಖ ಆಗ್ತದೆ. ಹಾಗೆ ಕಾಲಕ್ರಮೇಣ ಎಲ್ಲಿವರೆಗೆ ಸರ್ ಅದು 1900 ತಾವು ನೋಡ್ಬೋದು ತಮ್ಮ ದಾಖಲೆಗಳು 1960ರಿಂದ 89ರವರೆಗೂ ನಂಜುಂಡಪ್ಪ ಅಂತಾನೆ ಬರ್ತದೆ. ಅದಾದ ನಂತರ 1989-90ರಲ್ಲಿ ನಂಜುಂಡ್ರೆಡ್ಡಿ ಬಿನ್ ನಡಪರೆಡ್ಡಿ ಅನ್ನೋದು ಆಗುತ್ತೆ. ಅದಾದ ನಂತರ ಕಾಲಕ್ರಮೇಣ ಈಗ ಪ್ರಸ್ತುತ ನಂಜುಂಡ್ರೆಡ್ಡಿ ಬಿನ್ ನಂಜುಂಡ್ರೆಡ್ಡಿ ಅಂತೇಳಿ ಕಂದಾಯ ಅಧಿಕಾರಿಗಳ ಒಂದು ಕೈತಪ್ಪಿನಿಂದ ಇದಾಗುತ್ತೆ ಸರ್. ಏನ್ ನಂಜುಂಡಪ್ಪ ಅವರ ಸೊಸೆ ಇರ್ತಾರೆ ಕಮಲಮ್ಮ ಅಂತೇಳಿ, ಅವರು ಕೋರ್ಟ್ಗೆ ಹೋಗ್ತಾರೆ. ತನ್ನ ಗಂಡ ತೀರ್ಕೊಂಡಿರ್ತಾನೆ, ಈ ವಿಚಾರವಾಗಿ ನನಗೆ ಪಾರ್ಟಿಷನ್ ಆಗಬೇಕು, ವಿಭಾಗ ಆಗಬೇಕು ಅಂತೇಳಿ ತನ್ನ ಮಾವನ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ನಲ್ಲಿ ಅವರಿಗೆ 3ನೇ ಒಂದು ಭಾಗ ಅಲ್ಲಿ ಡಿಗ್ರಿ ಆಗುತ್ತೆ. ಇದನ್ನ ಒಪ್ಪದಂತಹ ಅವರ ಇನ್ನೊಬ್ಬ ಮಗ ನಂಜುಂಡಪ್ಪ ಅವರ ಮಗ ನಾರಾಯಣ ರೆಡ್ಡಿ ಅವರು ಮತ್ತೆ ಅವ್ರ ತಾಯಿ ಚೌಡಮ್ಮ ಅನ್ನೋರು ಮತ್ತೆ ಅಪೀಲ್ ಹೋಗ್ತಾರೆ. ಅಪೀಲ್ ಹೋದಂತಹ ಸಂದರ್ಭದಲ್ಲಿ 6ನೇ ಒಂದು ಭಾಗ ಅದು ಕೋರ್ಟ್ ಡಿಗ್ರಿ ಆಗುತ್ತೆ. ಅದರಂತೆ FD ಫೈನಲ್ ಡಿಗ್ರಿನೂ ಆಗುತ್ತೆ. ಆ FDP ಪ್ರಕಾರ ಏನು ಇವರಿಗೆ ಭಾಗ ಬಂದಿರುತ್ತೆ, ಕಮಲಮ್ಮ ಅನ್ನೋರಿಗೆ 25 ಗುಂಟೆ ಇದೇ ಸರ್ವೆ ನಂಬರ್ 55/2 ಪೈಕಿ 25 ಗುಂಟೆ ಅವರಿಗೆ ವಿಭಾಗ ಹೋಗುತ್ತೆ. ತಾವು ನೋಡ್ಬೋದು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಬೆಂಗಳೂರು ಸಿವಿಲ್ ಜಡ್ಜ್ ಕೋರ್ಟ್ ಡಿಗ್ರಿ FDP ನಂಬರ್ 40/94 ಇದರಂತೆ ಕಮಲಮ್ಮರವರ ಹೆಸರಿಗೆ ಖಾತೆ ದಾಖಲ್ ಅಂತೇಳಿ ಕಮಲಮ್ಮರವರ ಹೆಸರಿಗೆ ಅಂದ್ರೆ ನಂಜುಂಡಪ್ಪರವರ ಸೊಸೆಯಾದಂತಹ ಕಮಲಮ್ಮರ ಹೆಸರಿಗೆ ಈ ಸರ್ವೆ ನಂಬರ್ ಪೈಕಿ 25 ಗುಂಟೆ ಅವರಿಗೆ ಖಾತೆನೂ ಸಹ ಆಗುತ್ತೆ.
ತಾವು ಪಾಣಿಗಳಲ್ಲಿ ಗಮನಿಸಬಹುದು, ಕಮಲಮ್ಮ ಹೆಸರು ಉಲ್ಲೇಖ ಆಗಿರೋದನ್ನ ತಮ್ಮ ಗಮನಕ್ಕೆ ತಂದಿದ್ದೇನೆ. ಅದನ್ನ ನಾವು ವೆರಿಫೈ ಮಾಡ್ಕೋಬಹುದು. ಅವರಿಗೆ ದಾನಪತ್ರವನ್ನ ಮಾಡ್ತಾರೆ. ಆ ದಾನಪತ್ರವನ್ನ ತಾವು ಇಲ್ಲಿ ನೋಡಬಹುದು. ಕಮಲಮ್ಮನವರ ಹಿಸ್ಸೆಗೆ ಬಂದಂತಹ 55/2 ಮತ್ತು ಇನ್ನಿತರ ಸರ್ವೆ ನಂಬರ್ಗಳಲ್ಲಿ ಏನು ಬಂದಿರುತ್ತೆ ವಿಭಾಗ, ಅವೆಲ್ಲವನ್ನು ತನ್ನ ಸ್ವಂತ ತಮ್ಮನಾದ ಎ ಮುನಿರಾಜು ಬಿನ್ ಲೇಟ್ ಅಕ್ಕಲ್ ರೆಡ್ಡಿ, ಇವರು ಕೂಗೂರು ಗ್ರಾಮಸ್ಥರಾಗಿರ್ತಾರೆ. ಇವರಿಗೆ ತನ್ನ ಸ್ವಂತ ಇಚ್ಛೆಯಿಂದ ದಾನಪತ್ರವನ್ನ ಎಲ್ಲ ಸರ್ವೆ ನಂಬರ್ಗಳನ್ನ ದಾನಪತ್ರವನ್ನ ಮಾಡ್ತಾರೆ. 3 ಎಕರೆ 3 ಗುಂಟೆ ಜಮೀನು ಇರುತ್ತೆ. ಅದು ನಂಜುನ್ ರೆಡ್ಡಿ ಏನು ಪ್ರಸ್ತುತ ಇದೆ ಅವರ ಹೆಸರಲ್ಲಿ ಇದುವರೆಗೂ ಅದು ಹಾಗೆ ಮುಂದುವರಿತಾ ಬರುತ್ತೆ. ಏನು ನಾನು ಉಲ್ಲೇಖ ಮಾಡಿದೆ, 1927ರಿಂದ ನಂಜುಂಡಪ್ಪ ಬಿನ್ ನಡಪಣ್ಣ ಆ ಫ್ಯಾಮಿಲಿ ಯಾವುದೇ ರೀತಿಯಾದಂತಹ ಕ್ರಯ ವಿಕ್ರಯಗಳು, ಯಾವುದೇ ರೀತಿ ಭೋಗ್ಯ ಆಧಾರ ಯಾವುದೇ ರೀತಿ ಇದುವರೆಗೂ ಮಾಡಿರುವುದಿಲ್ಲ. ಯಾವುದೇ ರೀತಿ ಮಾಡದೇ ಇದ್ರೂ ಸಹ ಇದುವರೆಗೂ ಈ ನಂಜುನ್ ರೆಡ್ಡಿ ಇಲ್ಲ, ಈತ ಒಬ್ಬನೇ, ಈತನು ಸಹ ಅನಕ್ಷರಸ್ಥ. ಹೇಗಾದ್ರೂ ಮಾಡಿ ಇದನ್ನ ನಾವು ಕಬಳಿಸಬಹುದು ಅನ್ನೋ ಹುನ್ನಾರ ಅವನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಇದಕ್ಕೆ ಅವನು ಕೈ ಹಾಕ್ತಾನೆ. ಅವ್ರದೇ ಬೇರೆ ಜಮೀನಿದೆ. ಈಗಾಗಲೇ ನಾನು ಹೇಳಿದಾಗೆ ಅವರೇ ಪಾರ್ಟಿಷನ್ಗೆ ಹೋಗ್ತಾರೆ 743/2007 ಅಲ್ಲಿ. ಸರ್ವೆ ನಂಬರ್ ಗ್ರಾಮ ಆ ಏನು ಫೋರ್ಜರಿ ಮಾಡಿರ್ತಕ್ಕಂಥ ನಂಜುನ್ ರೆಡ್ಡಿ ಇದ್ದಾರಲ್ಲ, ಅದೊಂದು ಸರ್ವೆ ನಂಬರ್. ವರ್ತೂರು ಗ್ರಾಮ 117/9 2 ಎಕರೆ 4 ಗುಂಟೆ ಏನು ಫೋರ್ಜರಿ ಮಾಡಿದ್ದಾನೋ ಆ ವ್ಯಕ್ತಿ ಕುಟುಂಬದ್ದು 2 ಎಕರೆ 4 ಗುಂಟೆ ಇರುತ್ತೆ. ಇದೇ ಚಿಕ್ಕನಕುಂದಿ ಗ್ರಾಮದಲ್ಲಿ 8/1 1 ಎಕರೆ 2 ಗುಂಟೆ ಜಮೀನು ಇದೇ ಕುಟುಂಬ ಏನು ಇವತ್ತು ಕೋರ್ಟಲ್ಲಿ ಅವರು ಈ ನಡ್ಪಂಡು ಜಮೀನ ಕಬ್ಜಾ ಮಾಡಿದಾರಲ್ಲ ನಂಜುನ್ ರೆಡ್ಡಿ ಅನ್ನೋ ವ್ಯಕ್ತಿ, ಅವರಿಗೆ ಕೋರ್ಟಲ್ಲೇ ಡಿಗ್ರಿ ಆಗಿದೆ. ಸರ್ವೆ ನಂಬರ್ 8/1 1 ಎಕರೆ 2 ಗುಂಟೆ ಅದೇ ಗ್ರಾಮದಲ್ಲಿ ಇದೆ. ಈ ಜಮೀನು 55/2 ಜಮೀನಿಗೂ ಮತ್ತೆ ಈವರೆಗೂ ಯಾವುದೇ ಕುಟುಂಬಕ್ಕೆ ಸಂಬಂಧ ಇಲ್ಲ. ಮತ್ತೆ ಇವರು ರೈಟ್ಸ್ ರೆಡ್ಡಿ ಅನ್ನೋ ಒಂದು ನೇಮ್ ಇಟ್ಕೊಂಡು ಆತನೇ ಒಂದು ಸಬ್ ರಿಜಿಸ್ಟ್ರಲ್ಲಿ ತನ್ನ ಮಕ್ಕಳಿಗೆ ಚಂದ್ರಶೇಖರ್ ಮತ್ತೆ ಮೋಹನ್ ಅನ್ನೋವನಿಗೆ ಹಕ್ಕು ಬಿಡುಗಡೆ ಮಾಡಿಕೊಟ್ಟು ಇದನ್ನ ಕಂದಾಯ ಅಧಿಕಾರಿಗಳಿಗೆ ದಿಕ್ತಪ್ಪಿಸಿ ಖಾತೆ ಮಾಡ್ಕೊಳಕ್ ಹೋದಾಗ ಅಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕರು ಮತ್ತೆ ಕಂದಾಯ ಅಧಿಕಾರಿಗಳು ಸ್ಪಾಟ್ ಮಾಜರ್ ಬಂದಾಗ ಆ ಸ್ಪಾಟ್ ಮಾಜರ್ ಅಲ್ಲಿ ಗ್ರಾಮಸ್ಥರು ಈ ಜಮೀನ್ ನಡ್ಪಣ್ಣ ಕುಟುಂಬದ್ದು ಅಶೋಕದ ಅಂತ ಹೇಳಿ ಆದ್ಮೇಲೆ ಇದು ಸ್ಟಾಪ್ ಆಗಿಲ್ಲ. ರಾಜಕಾರಣಿಗಳ ಹತ್ರ ಹೋಗಿ ಅಲ್ಲಿಂದ ಅಧಿಕಾರಿಗಳಿಗೆ ಧಮಕಿ ಹಾಕಿ ಏನು ಆ ಗ್ರಾಮಸ್ಥರು ಬಂದ್ರು ಶಿವನಾರಾಯಣ ರೆಡ್ಡಿ ಅನ್ನೋರಿಗೆ, ಆ ಶಿವನಾರಾಯಣ ರೆಡ್ಡಿ ಅವರ ಮೇಲೆ ಧಮಕಿ ಹಾಕಿ ಕಾಂಗ್ರೆಸ್ ವಕ್ತಾರರಾದಂಥ ರಘುಪತಿ ರೆಡ್ಡಿ ಅವರು ಧಮಕಿ ಹಾಕ್ತಾರೆ. ಈ ಜಮೀನಿಗೆ ನಾವು ಕೈ ಹಾಕಿದ್ದೀರಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಅಪ್ಪೋಟ್ ಜಮೀನಿಗೆ మీరు ಇವರು ಸಹಿ ಹಾಕಿ ಅಂತ ಹೇಳ್ಬಿಟ್ಟು ಮಾತಾಡಿರೋದು ದಲಿದಿದೆ. ನನ್ನ ಹತ್ರ ಬಂದಾಗ ನಾನು ವಿಶೇಷವಾಗಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಓಡಾಡಿ ನೋಡಿದೆ ಆಗಿಲ್ಲ. ಆಮೇಲೆ ಸಾಮಾಜಿಕ ಹೋರಾಟಗಾರರಾದ ರಮೇಶ್ ಮತ್ತು ವೇಣು ಅವ್ರ ಹತ್ರ ಈ ಥರ ಆಗಿಬಿಟ್ಟಿದೆ ಅಂದರು. ನಮಗೆ ಸಂಪೂರ್ಣವಾದ ದಾಖಲೆ ತಂದುಕೊಟ್ರೆ ಮಾತ್ರ ನಾವು ನೋಡ್ತೀವಿ ಅಂತ. ಆದ್ದರಿಂದ ಅವ್ರ ಸಂಪೂರ್ಣ ದಾಖಲೆ ಏನೇನು
ಈಗ ಪುಸ್ತಕ ಲಭ್ಯ ಇದೆಯೋ ಅದನ್ನು ನಾವು ಕೊಟ್ಟಿವಿ. ಆಮೇಲೆ ಇದು ನ್ಯಾಯಯುತವಾಗಿದೆ, ಸರಿ ಹೋರಾಟ ಮಾಡೋಣ ಅಂತೇಳಿ ರಮೇಶು ಮತ್ತು ವೇಣುಬಾಯಿ ಅಲ್ಲ, ರಘುಪತಿ ರೆಡ್ಡಿ ಅವ್ರು ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು? ಸರ್ 1.5 ತಿಂಗಳಾಗಿದೆ ಸರ್, ಬೇಕಿದೆ ರಘುಪತಿ. ಆಮೇಲೆ ಇದರಲ್ಲಿ ಏನಾಯಿತು ಅಂದರೆ ನಾನು ಹೋಗಿದ್ದೆ ಅಂತ ನನಗೂ ಅವ್ರು ಗೊತ್ತು. ಬೇರೆ ನನ್ನ ಮಗಳ ಜಮೀನಲ್ಲಿ ಅವರ ಒಂದು ವ್ಯವಹಾರ ಇತ್ತು, ನಾನು ಆದರೆ ಅವರಂತೂ ಒಪ್ಪಲಿಲ್ಲ, ಅವರಂತೆ ನಾನು ಒಪ್ಪಿಲ್ಲ. ಸೊ ಅವರು ಆಮೇಲೆ ನನ್ನ ಹತ್ರ ಮಾತುಕತೆ ಇಟ್ಟಿದ್ರು. ಸೊ ಈ ಅಶೋಕ್ ಜೊತೆ ನಾನು ಯಾವಾಗ ಇವ್ರ ಜೊತೆ ಓಡಾಡ್ತಿದ್ವಿ, ಅವರು ಸರಿ ಈ ಥರ ನನಗೆ ಫೋನ್ ಏನು ಹೇಳಿದ್ರು? ಈ ಥರ ನಮ್ಮ ಜಮೀನು ನೀನು ಕೈ ಹಾಕಿದ್ದೀವಿ ಅಂತ. ಇದು ಅಪ್ಪೋಡು ಅಪ್ಪೋಡಂದ್ರೆ ಯಾರು? ಅಪ್ಪೋಡು ಅಂದರೆ ನಂಜುಂಡ ರೆಡ್ಡಿ ಅಂತ, ಈಗ ಯಾರು ಕಬ್ಜೆ ಮಾಡಿದ್ದಾರೆ ಅವರು. ಸೊ ಅವರೇನು ಈ ಥರ ನಮ್ಮ ನಂಜುಂಡ ರೆಡ್ಡಿ, ನಾನು ಯಾರು ಬೇಕು ಅಂತಾನೆ ಯಾವ ನಂಜುಂಡ ರೆಡ್ಡಿ ಅಂದಿದ್ದು ನಿಜನೇ. ನನಗೆ ಗೊತ್ತು ಅಪ್ಪೋಡು ಅಂತ ನಂಜುಂಡ ರೆಡ್ಡಿ ಅಂತ ನನ್ನ ಮುಂದೆ ಗೊತ್ತಿತ್ತು. ಸೊ ಈ ಥರದ ವಿಷಯ ಯಾಕೆ ಹೋಯ್ತು, ನನ್ನ ವಿಷಯ ಯಾಕೆ ಹೋಯ್ತು ಅಂತ ನಾನು ಅಲ್ಲಿ ನನಗೆ ಬಿಡುವಲ್ಲ ನಮ್ಮ ಮಿಸ್ಸಸ್ ಅವ್ರ ಕಾಯಿಲೆ ಬರೀದ್ರು, ಈ ಥರ ಇದೆಯಣ್ಣ ಅಂತ ಹೇಳಿದೆ. ಇಲ್ಲ ನೀನು ವಿಷಯಕ್ಕೆ ಕೈ ಹಾಕಬಾರ್ದು, ನಾನು ನೀನು ಇಬ್ಬರು ಕೂತ್ಕೊಂಡು ಮಾತಾಡೋಣ, ನಾನು ನಮ್ಮ ಜೀವನದಲ್ಲಿ ನಮ್ಮ ಲಾಯರ್ ಹತ್ರ ನಾನು ಇದು ಮಾಡಿದ್ದೀನಿ, ಲೀಗಲ್ ಇದೆ, ನಾನು ನಮ್ಮ ಕಂಪ್ನಿ ಲಾಯರ್ ಕಡೆ ಲೀಗಲ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ 2-3 ದಿನ ಫೋನ್ ಮಾಡ್ತೀನಿ ನಾನು, ಆಮೇಲೆ ಅವ್ರು ನಾನು ಫೋನು ಮಾಡಿಲ್ಲ, ನಾನು ಅವರಿಗೆ ನಾನು ಮಾಡೋದು ನೀವೇ ಇದ್ದೀರಾ ಅಶೋಕ್ ರೆಡ್ಡಿ ಅವರೇ. ಈಗ ನೀವು ಪೊಸಿಷನ್ ಅಲ್ಲಿ ಇದ್ದುಕೊಂಡು ಯಾವಾಗ ನನಗೆ ಕೈ ಬರಹದಲ್ಲಿ ತಪ್ಪಾಯ್ತು ಅಂತ ನಿಮ್ಗೆ ಗೊತ್ತಾಗಿದೆ ಯಾವಾಗ? ಗೊತ್ತಾಗದ ಖಾತೆ ಮಾಡಕ್ಕೆ ಅಂದ್ಬಿಟ್ಟು ಹೋದ ಸಮಯ ಆಮೇಲೆ ಗೊತ್ತಾಗಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ಸ್ವಲ್ಪ ನಿಮ್ಮ ಹಿಸ್ಟ್ರಿ ಹೇಳ್ಬಿಡಿ. ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ತಂದೆ ಮತ್ತೆ ಒಂಚೂರು ಹೇಳ್ಬಿಡಿ. ನಮ್ಮ ತಾತನವ್ರಿಗೆ 6 ಜನ ಮಕ್ಕಳು ಸ್ವಾಮಿ, ಇಬ್ಬರು ಗಂಡು ಮಕ್ಕಳು, 4 ಜನ ಹೆಣ್ಣು. ಅದರಲ್ಲಿ ಮೊದಲನೇ ಗಂಡು ಮಗ ನಾರಾಯಣ ರೆಡ್ಡಿ ಅವರ ದೊಡ್ಡ ಮಗ ಅಶೋಕ್ ರೆಡ್ಡಿ, ಹಾಗೂ ಅವರ ದೊಡ್ಡ ಅಮರಾವತಮ್ಮ, ವಸಂತಮ್ಮ ಹಾಗೂ ಮಂಜುನಾಥ್ ರೆಡ್ಡಿ, 4 ಜನ ಮಕ್ಕಳು. ನಮ್ಮ ತಾಯಿ ಹೆಸರು ರತ್ನಮ್ಮ ಅಂತ ಹೆಸರು. ದಾಖಲೆಗಳಲ್ಲಿ ಒಂದೊಂದು ತಂದೆ ಹೆಸರು ಹೇಳ್ತಾರೆ. ಅವರ ಆಧಾರ್ ಕಾರ್ಡ್ ನ ಪರಿಶೀಲನೆ ಮಾಡಿದ್ರೆ ಅವರು ನಂಜುಂಡ ರೆಡ್ಡಿ ಬಿನ್ ಚಿನ್ನಪ್ಪ ಅಂತ ಇರ್ತದೆ. ನಂಜುಂಡ ರೆಡ್ಡಿ ಬಿನ್ ನಂಜಾರೆಡ್ಡಿ ಅಟ್ ಚಿನ್ನಪ್ಪ ಅಂತ ಹೇಳ್ತಾನೆ. ಇನ್ನೊಂದರಲ್ಲಿ ಕೋರ್ಟ್ ಕಾಪಿಯಲ್ಲಿ ಅವರೇ ಹಾಕಿರೋ ಕೋರ್ಟ್ ಕಾಪಿಯಲ್ಲಿ ಅಂದ್ರೆ ಅವರು ವಂಶವೃಕ್ಷದಲ್ಲೇನೆ 3-4 ವಿಧವಾಗಿ ಹೇಳ್ತಾರೆ ತಂದೆ ಹೆಸರನ್ನ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗೆ ಒಂದು ಕ್ಲಾರಿಫೈ ಮಾಡ್ಬಿಡಿ. ಈಗ ಮೂಲ ವಾರಸದಾರರು ಇವರು ನಮ್ಮ ಹೆಸರು ಹೇಳ್ತಾರೆ ನೋಡಿ ಸರ್, ಅದೇ ಜಮೀನನ್ನ ಅಲ್ಲೇ ಕುತ್ಕೊಳ್ಳಿ. ನಿಮ್ಮ ನಮ್ಮಲ್ಲಿ ಫಸ್ಟ್ ಇದ್ದೀನಿ, ನಮ್ಮ ತಾತನವರು 39 ಇಸ್ವಿನಲ್ಲಿ ಕೊಂಡ್ಕೊಂಡ್ರು ಸರ್. ಆವಾಗ ದಕ್ಷಿಣ ಭಾಗಕ್ಕೆ ನಂಜಿನಪ್ಪನೇ ಇದ್ರು ನಮ್ಮ ಚಿಕ್ಕಬಂದಿ ಪ್ರಕಾರ. ಅವ್ರ ತಂದೆ ಹೆಸರು ಹೇಳ್ಬೇಕು ನೀವು, ನಮ್ಗೆ ಗೊತ್ತಾಗೋದಿಲ್ಲ. ನಡ್ಬಣ್ಣ ನಡ್ಬಣ್ಣ ನಮ್ಮ ದಕ್ಷಿಣಕ್ಕೆ 50 ಅವರೇ ವಾರಸದಾರರು. ಅವ್ರು ಬದುಕಿದಾರ ಇಲ್ಲ ಈಗ? ಅವ್ರು ಸತ್ತೋಗ್ಬಿಟ್ರು ಸರ್. ಅವ್ರು ನಂಜಿನಪ್ಪ ನಾವು ಚಿಕ್ಕ ವಯಸ್ಸಾಗ ಇದ್ರು. ಆಮೇಲೆ ಅವ್ರು ಸತ್ತೋಗ್ಬಿಟ್ಟು ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಆಗ ತೀರ್ಕೊಂಡಾಗ? ತೀರ್ಕೊಂಡು 25 ವರ್ಷ ಆಯ್ತು ಸರ್. ಅಲ್ಲ, ಎಷ್ಟು ಏಜ್ ಆಗಿತ್ತು ಆಗ? ಗೊತ್ತಿಲ್ಲ, ನಾನು ಹುಟ್ಟಿದ 64 ಅವಕ್ಕೆ ಅವರು ಮುಖ್ಯರಾಗಿದ್ದರು. ಅವ್ರು ಮುದುಕರಾಗಿದ್ರಾ? ಅವ್ರು ಸತ್ತಾಗ ಏಜ್ ಎಷ್ಟಾಗಿತ್ತು ಅಂತ ಅಪ್ರಾಕ್ಸಿಮೇಟ್? ಕಂದಾಯ ಅಧಿಕಾರಿಗಳ ತಪ್ಪಿನ ಕೇಸ್ ನಡೀತಿದೆ ಸರ್. 410 ಎಲ್ಲಿ? ವಿಶೇಷ ತಹಶೀಲ್ದಾರ್ ಅವರ ಮುಂಭಾಗ ನಡೀತಿದೆ. ಅವರಿಗೆ ಎಲ್ಲ ದಾಖಲೆಗಳನ್ನ ನಾವು ಮೂಲ ದಾಖಲೆಗಳನ್ನ ಕೊಟ್ಟಿದ್ದೀವಿ, ಅದರಂತೆ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಪ್ರಕರಣ ನಡೀತಿದೆ. ಅಲ್ಲೂ ಹೋಗಿ ಕೋರ್ಟ್ ಅಲ್ಲಿ ಅವರ ಹಿಂದೆ ಇರುವಂತಹ ಭೂಗಳರು ಧಮಕಿ ಹಾಕ್ತಾರೆ ಅಧಿಕಾರಿಗಳಿಗೆ. ನೀವು ನಾವು ಅವ್ರಿಗೆ ಕೋರ್ಟ್ಗೆ ಹೋದಾಗ ಯಾರು ನಿಮಗೆ ಯಾರು ಧಮಕಿ ಹಾಕಿದ್ರು ಅದ್ರ ಹಿಂದಲೇ ಯಾರಿದ್ದಾರೆ, ಯಾರು ಬಲಾಢ್ಯರಿದ್ದಾರೆ ಅದನ್ನ ನೇರವಾಗಿ ಹೇಳಿಸೋ ಹೊರತು ನಮ್ಗೆ ಅರ್ಥ ಆಗಲ್ಲ. ನಾವು ತಾಲೂಕು ಆಫೀಸ್ ಹೋದ ಸಮಯ ಆರ್.ಐ. ಅವರು ಕಾಣ್ಬೇಕಂದ್ರೆ ತಾಲೂಕು ಆಫೀಸ್ ಒಳಗಡೆ ಹೋದಾಗ ಅಲ್ಲಿ ಸಂಪಿಗೆ ನಾಗರಾಜ್ ಅನ್ನೋರು ಇದ್ರು ಸಮಯ. ಇವ್ರ ಜೊತೆ ಈ ಭೂಗಳ ಜೊತೆ ಸೇರ್ಕೊಂಡು ನಿಂತ್ಕೊಂಡಿದ್ರು ಸಮಯ. ಬಾಟ್ ನಾವು ಹೋಗ್ತಾ ಇದ್ವಿ ಸಮಯ ಸಂಬಂಧ ಒಂದು ಗಲಾಟೆ ಮಾಡಿದ ಸಮಯ. ಗಲಾಟೆ ಮಾಡಿ ನಮ್ಮ ಮೇಲೇನೆ ತಪ್ಪು ಕಂಪ್ಲೇಂಟ್ ಕೊಟ್ಟು ಏನೋ ಅವ್ರ ಜೊತೆ ಯಲ್ಲಪ್ಪನವ್ರು ಇನ್ನೊಬ್ರು ಹೆಂಗಸರು ಇದ್ರು ಸಮಯ. ಅವ್ರ ಹೆಸರು ಏನಂತ ನನಗೂ ಇವ್ರು ಗೊತ್ತಿಲ್ಲ. ನಾವು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನಲ್ಲಿ ಕೂರಿಸಿ ನಿನಗೆ ಇಲ್ಲೇ ಎತ್ಬಿಡ್ತೀನಿ, ನೀನು ಆನೆಕಲ್ ಕಡೆ ತಲೆ ಹಾಕೋಕೆ ಕೂಡ ಬಿಡೋದಿಲ್ಲ, ನನ್ನ ನಿಂದೆ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಬೆದರಿಕೆ ಹಾಕಿದ್ರು ಸಮಯ. ನಾನು ಏನು ಮಾಡ್ಕೊಳಕ್ಕಾಗ್ತಾಯಿಲ್ಲ ಸಮಯ.
ನಮ್ಮ ಭಯದಿಂದ ನಾನು ಎಲ್ಲ ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಸರ್ ನನಗೆ. ಸಂಪಿಗೆ ನಾಗರಾಜು ನಿಮಗೆ ಮೊದಲೇ ಪರಿಚಯ ಇದ್ರ? ಇಲ್ಲ ಸರ್, ನಾವು ಯಾರಂತ ನನಗೆ ಗೊತ್ತಿಲ್ಲ, ಇವತ್ತು ಸರಿಯಾಗಿ ಯಾರನ್ನು ಗೊತ್ತಿಲ್ಲ ಸರ್. ಈ ಸಂಪಿಗೆ ನಾಗರಾಜ್ ಮುಂದೆ ನಿಂತು ಅಧಿಕಾರಿಗಳು ಬೆದರಿಕೆ ಹಾಕಿ ಖಾತೆ ಮಾಡಿಸ್ಕೊಡ್ತೀವಿ, ನಮ್ಮ ಏನೋ ಬಂದ್ರೆ ನಾವು ನೋಡ್ಕೊಳ್ತೀವಿ ಅಂತ ಅವರೇ ಮುಂದೆ ನಿಂತು ನಡೆಸ್ತಾ ಇದ್ದಾರೆ ಸರ್ ಇದನ್ನೆಲ್ಲ. ಈ ಕುರಿತಂತೆ ಅವ್ರು ಬೆದರಿಕೆ ಹಾಕಿದವಾಗ ನಿಮಗೆ ಹೋಗಿದ್ವಿ, ಕಂಪ್ಲೇಂಟ್ ರೈಸ್ ಮಾಡಿದ್ರು ಅಶೋಕ್ ರೆಡ್ಡಿ ಅವ್ರ ಮೇಲೆ. ಅಶೋಕ್ ರೆಡ್ಡಿ ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಆಗಿದೆ ಅಂತ ನನಗೆ ಕಾಲ್ ಮಾಡಿದ್ರು. ಸೊ ನಾನು ಸ್ಟೇಷನ್ಗೆ ಹೋಗಿದ್ದೆ ಅಂತ ಸಂದರ್ಭದಲ್ಲಿ ಅವರು ಕಾನ್ಸ್ಟೇಬಲ್ ಅವರು ನನಗೆ ಕೇಳಿದೆ ಏನು ಕಂಪ್ಲೇಂಟ್, ಯಾಕೆ ವಿಚಾರ ಏನು ಅಂತ ಕೇಳಿದಾಗ ಈಗ ಸಡನ್ ಆಗಿ ಸಂಪಿಗೆ ನಾಗರಾಜು ಮತ್ತೆ ಒಬ್ರು ಲೇಡಿ ಬಂದಿದ್ರು, ಲೇಡಿ ಮತ್ತೆ ಇನ್ನೊಬ್ರು ಯಾರೋ ಯಲ್ಲಪ್ಪ ಅಂತ ಅನ್ನೋರು ಬಂದಿದ್ರು. ಸೊ ಆ ಸಂದರ್ಭದಲ್ಲಿ ನಾನು ಕಾನ್ಸ್ಟೇಬಲ್ ಹತ್ರ ಮಾತಾಡ್ತಿದ್ದೆ, ಇನ್ಸ್ಪೆಕ್ಟರ್ ಇದಿರ್ಲಿಲ್ಲ ಆ ಸಂದರ್ಭದಲ್ಲಿ. ನಾನು ಕಾನ್ಸ್ಟೇಬಲ್ ಮಾತಾಡ್ತಿರ್ಬೇಕಾದ್ರೆ ಏನು ವಿಚಾರ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಈ ತರ ಏನು ತಾಲೂಕು ಆಫೀಸ್ ಹತ್ರ ಇವ್ರು ಯಾರಿಗೋ ಫೋಟೋ ತಗೋತಾ ಇದ್ರು ಅಂತ ಹೇಳಿದ್ರು. ಸೊ ಏನಕ್ಕೆ ಫೋಟೋ ತಗೊಂಡಿದ್ದು ಅಂತ ನಾನು ಇವ್ರ ಹತ್ರ ವಿಚಾರ ಮಾಡ್ತಿರ್ಬೇಕಾದ್ರೆ ಏಕಾಏಕಿ ಅವ್ರು ಬಂದ್ರು, ಸಂಪಿಗೆ ನಾಗರಾಜ್ ಅವ್ರು ಬಂದ್ಬಿಟ್ಟು ಅವ್ರು ಯಾರು ಅಂತಾನೆ ನಾನು ಹೊಸದಾಗಿ ಅದು ಕೇಸ್ ಎಲ್ಲ ತಗೊಂಡಿದ್ದು ಸ್ಟಾರ್ಟಿಂಗ್ ಇತ್ತು. ಸೊ ಆ ಸಂದರ್ಭದಲ್ಲಿ ಇವ್ರು ಏಕಾಏಕಿ ಬಂದ್ಬಿಟ್ಟು ಒಂದು ಅಡ್ವೊಕೇಟ್ ಇದ್ದಾರೆ ಅಂತಾನು ಒಂದು ರೆಸ್ಪೆಕ್ಟ್ ಮಾಡಲಿಲ್ಲ. ಏಕಾಏಕಿ ಬಂದ್ಬಿಟ್ಟು ಅಶೋಕ್ ರೆಡ್ಡಿ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ನೀನು ಈ ಒಂದು ಕಂಪ್ಲೇಂಟ್ ಕೊಟ್ಟಿದ್ಯಾ, ನೀನು ಎತ್ತು ಬಿಡ್ತೀನಿ, ನಾನು ಅಡ್ಡ ಕಾಯಿಸಿ ನಿನ್ನ ಎತ್ತೀನಿ, ನನ್ನ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ರು ಕಾನ್ಸ್ಟೇಬಲ್ಗೆ, ನೀನ್ ಇವಾಗ ಇವ್ರ ವಿರುದ್ಧ FIR ಮಾಡ್ಲಿಲ್ಲ ಅಂದ್ರೆ ನನ್ನ ಸ್ಟೇಷನ್ ಅಂತ 1000 ಜನನ ದಲಿತ್ಸ್ ನ ಕರ್ಕೊಂಡ್ ಬಂದು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಇದ್ ಮಾಡ್ತಿದ್ರು. ಸೊ ಆ ಸೆಕೆಂಡ್ ನನಗೆ ಸ್ವಲ್ಪ ನನಗೂ ಭಯ ಆಯ್ತು, ಈ ತರ ಏಕಾಏಕಿ ಮಾಡ್ತಿದ್ದಾರೆ, ದಾರಿ ಕಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಮಾಡೋದು ಅಂತ. ಆ ಸಮಯದಲ್ಲಿ ನಾನು ಸೇಫ್ ಆಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸರಿ ಆಯ್ತು ನಮ್ದೇ ಮಿಸ್ಟೇಕ್ ಇರ್ಲಿ. ಗಡಿ ಭಾಗದಲ್ಲಿ ನಾವು ಅದಕ್ಕೂ ಅಟ್ಯಾಚು ಒಂದು ಇದು ಐತೆ ಅಷ್ಟೇ ಕಾಲು. ಅಷ್ಟು ಬಿಟ್ಟರೆ ಅವರೇ ಆವತ್ತಿಂದ ನಾನು ಚಿರಾಗಿಂದ ನೋಡ್ತಾ ಇದ್ದೀನಿ, ಅವರೇ ಉಳುಮೆ ಮಾಡ್ತಾ ಇದ್ದಾರೆ. ಅವ್ರು ಯಾರು? ಅವರು ನಿಜಣ್ಣಪ್ಪ, ನಡ್ಪಣ್ಣ, ಇಬ್ಬರೇ ನಡ್ಪಣ್ಣ ನಾವು ನೋಡಲಿಲ್ಲ. ನಂಜುಂಡಪ್ಪ ನಮ್ಮ ಅವ್ರ ತಂದೆ ನಾರಾಯಣ ರೆಡ್ಡಿನೂ ಗೊತ್ತು, ಇವ್ರು ಗೊತ್ತು. ಇದು ನಂಜುಂಡಪ್ಪ ಬದುಕಿರೋವಾಗ ನೋಡಿದ್ರು? ಬದುಕಿದಾರ? ಅವ್ರ ಹೆಸರು ಅಡ್ಡ ಹೆಸರು ಬಜ್ಜೆ ನಂಜುಂಡಪ್ಪ ಅಂತ ಕರೀತಾ ಇದ್ದಾರೆ. ಬಜ್ಜೆ ನಂಜುಂಡಪ್ಪ ಬಜ್ಜೆವರು ಅಂತ ಕರೀತಾರೆ. ಇವಾಗೂ ಅದೇ ಅಡ್ಡ ಹೆಸರು. ಅವ್ರು ಯಾವಾಗ ತೀರೋಗಿದ್ರು ನಿಮ್ಮ ಪ್ರಕಾರ? ಬಟ್ ಇದಾರೆ ನಿಮ್ಮ ಹೆಸರಣ್ಣ? ಈಗ ಅವರು ಮಾತಾಡ್ತೀನಿ. ಅವರು ಬೇರೆಯವರು? ಹಾಂ, ನಾವು ಚಿಕ್ಕ ಹುಡುಗರಾಗಿ ಅವ್ರು ಕಟ್ಕೊಡ್ತಾ ಇದ್ದೀವಿ. ಹಾಂ, ನಾವು ಅವ್ರು ಕಟ್ಕೊಂಡು ಮರಿ ದೂರ ಮಾಡ್ತಾ ಇದ್ದೀವಿ ಪಕ್ಕ ಅವ್ರಿಗೆ.